ಪಕ್ಷದ ಟಿಕೆಟ್ನ ಇನ್ನೊಬ್ಬರಿಗೆ ಕೊಡಬೇಕು ಅಂತೇಳಿ ಈಗ ಘೋಷಣೆ ಆಗಿದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಅದು ಯೋಗ. ಅವರೊಂಥರ ಆಲ್ರೌಂಡರ್ ಇದ್ದಂಗೆ, ಯಾವಾಗಲೂ ತಂಡದಲ್ಲಿ ಆಲ್ರೌಂಡರ್ಗಲ್ವ ಪ್ರಾಮುಖ್ಯತೆ. ಹಿಂಗೆ ಎಲ್ಲಾ ಪಕ್ಷಕ್ಕೂ ಹೋಗಿ ಬಂದು ದೊಡ್ಡ ಅಗಾಧವಾದಂತ ಅನುಭವ ಇದೆ ಅವರಿಗೆ. ಇಲ್ಲಿವರೆಗೂ AICCಗೆ ಹಾಗೂ KPCCಗೆ ಲಕ್ಷಕ್ಕೂ ಹೆಚ್ಚಿಗೆ ಇಮೇಲ್ಗಳ ಮುಖಾಂತರ ಅಥವಾ ಒಂದು ಪತ್ರದ ಮುಖೇನ ಈಗ ತಲುಪಿದವಲ್ಲ ಮಾಹಿತಿಗಳು, ಅದೇ ಸಾಕ್ಷಿ ಗುಡ್ಡೆ. ಅದಕ್ಕಿಂತ ಇನ್ನೇನ್ ಬೇಕು? ಅವರೆಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ಅದರಲ್ಲಿ ಹೆಣ್ಣು ಮಕ್ಕಳುಗಳು 4 ಲೈನ್ ಪತ್ರ ಬರೆದಿದ್ದಾರೆ. ಸ್ಟೂಡೆಂಟ್ಸ್ಗಳು ಮೇಲ್ಗಳು ಕಳಿಸಿದ್ದಾರೆ, ನಮ್ಮ ಹೆಮ್ಮೆ ನಮ್ಮ ಹಾಲಪ್ಪ ಅಂತ. ಅದಕ್ಕಿಂತ ಇನ್ನೇನ್ ಬೇಕು ನಮಗೆ? ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲ, ಅದನ್ನ ತೀರ್ಮಾನ ತಗೊಳ್ಳಿ. ಹೇಗೂ ಸರ್ವೆ ರಿಪೋರ್ಟ್ ಮಾಡಿದ್ದಾರೆ. ಒಂದು AICC ಮಾಡಿದ್ದಾರೆ, KPCC ಮಾಡಿದ್ದಾರೆ, ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ಗಳೆಲ್ಲ ಬಂದಿದ್ದಾವೆ. ಅದ್ರ ಮುಖೇನ ಏನಾದರೂ ಒಂದು ಗಟ್ಟಿ ತೀರ್ಮಾನ ತಗೊಂಡ್ರೆ ಪಕ್ಷ ಮುಂದೆ ಅದ್ರದ್ದು ನಡೆ ಏನಾಗ್ತದೆ ಅಂತ ಗೊತ್ತಾಗ್ತದೆ. ಲೋಕಸಭಾ ಚುನಾವಣೆ ಇಡೀ ರಾಷ್ಟ್ರದಾದ್ಯಂತ ಕಾವು ಏರ್ತಾ ಇದೆ. ಅದು ತುಮಕೂರು ಲೋಕಸಭೆಗೆ ಸಂಬಂಧಪಟ್ಟಂಗೆ ಹಲವಾರು ಉದ್ದೇಶಗಳು, ಕನಸುಗಳು ಇದ್ದು ಏನಾದರೂ ಮಾಡಿ ನಮ್ಮ ಜಿಲ್ಲೆನ, ನಮ್ಮ ರಾಷ್ಟ್ರದ ಭೂಪಟದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಅಂತೇಳಿ, ಅದರಲ್ಲೂ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಕೈ ಗಟ್ಟಿ ಮಾಡ್ಬೇಕು. ಅವ್ರಿಗೆ ಏನಾದ್ರು ಸಬಲೀಕರಣ ಮಾಡಬೇಕು. ಅವರಿಗೆ ಟ್ರೈನಿಂಗ್ಗಳು ಇರ್ಬೋದು, ಒಳ್ಳೊಳ್ಳೆ ನೌಕರಿಗಳು ಇರ್ಬೋದು, ಇಲ್ಲೊಳ್ಳೆ ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳು ಬರೋ ಥರ. ಹಾಗೂ ಬೆಂಗಳೂರಿಗೆ ಏರ್ಪೋರ್ಟಿಗೆ ಹತ್ರ ಇದೆ ಇಲ್ಲಿ. ಅದೇ ಥರ ರೈತರು ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಯಾವುದಾದ್ರೂ ಮುಖಾಂತರ ಸಮಸ್ಯೆಗಳಿಗೆ ಶಾಶ್ವತವಾದಂಥ ಪರಿಹಾರ ಸಿಗೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕು ಅಂತೇಳಿ ಒಂದು ಹುಣಸೆ ಪಾರ್ಕ್ ಆಗ್ಬೇಕು. ಇಲ್ಲಿ 4-5 ತಾಲೂಕುಗಳಲ್ಲಿ ಮಧುಗಿರಿ, ಶಿರಾ, ಪಾವಗಡ, ಕೊರಟಗೆರೆ, ತುಮಕೂರು ಗ್ರಾಮಾಂತರ ಈ ಭಾಗದಲ್ಲಿ ಹುಣಸೆ ಜಾಸ್ತಿ ಐತಿ ವ್ಯಾಪಾರಗಳು, ಬೆಳವಣಿಗೆ. ಹಾಗೇನೆ ತೆಂಗು ಪಾರ್ಕ್ ಮಾಡಬೇಕು ಅಂತೇಳಿ ಸರ್ಕಾರದ ವತಿಯಿಂದ. ನಮ್ಮ ತುಮಕೂರು ಜಿಲ್ಲೆ ಕಲ್ಪತರು ನಾಡು. ಅದಕ್ಕೆ ಮಾಡಿದರೆ ರೈತರಿಗೆ ಹಲವಾರು ನೋವುಗಳಿಗೆ ಅದು ಸ್ಪಷ್ಟವಾದಂಥ ಉತ್ತರ ಸಿಗುತ್ತೆ. ತೆಂಗು ಪಾರ್ಕ್ ಇದ್ರೆ ಮಾರಾಟ ಇಲ್ಲೇ, ಪರಿಷ್ಕರಣೆ ಇಲ್ಲೇ ಅದಕ್ಕೊಂದು ಕೋಲ್ಡ್ ಸ್ಟೋರೇಜು, ರಫ್ತು ಮಾಡೋದು, ಪ್ರತಿಯೊಂದ್ರೂ ಅದಕ್ಕೊಂದು ಉಪ ಉತ್ಪನ್ನಗಳು ತಯಾರು ಮಾಡೋ ಅಂಥದ್ದು ಎಲ್ಲದು ಒಂದು 150-200 ಎಕರೆಯಲ್ಲಿ ನಾವು ಮಾಡಿದ್ರೆ, ಈ ಥರದ ಹಲವಾರು ಉದ್ದೇಶಗಳು ಇತ್ತು ನನ್ನ ಮನಸ್ಸಲ್ಲಿ ಇತ್ತದು. ಅದಕ್ಕೇನಾದ್ರೂ ಮಾಡಿ, ಈಗಲೂ ಬಿಡೋದಿಲ್ಲ ಅದನ್ನ. ಈಗ ಪಕ್ಷದ ಟಿಕೆಟ್ನ ಇನ್ನೊಬ್ಬರಿಗೆ ಕೊಡಬೇಕು ಅಂತೇಳಿ ಈಗ ಘೋಷಣೆ ಆಗಿದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಅದು ಯೋಗ. ಅವರೊಂಥರ ಆಲ್ರೌಂಡರ್ ಇದ್ದಂಗೆ, ಯಾವಾಗಲೂ ತಂಡದಲ್ಲಿ ಆಲ್ರೌಂಡರ್ಗಲ್ವ ಪ್ರಾಮುಖ್ಯತೆ. ಹಿಂಗೆ ಎಲ್ಲಾ ಪಕ್ಷಕ್ಕೂ ಹೋಗಿ ಬಂದು ದೊಡ್ಡ ಅಗಾಧವಾದಂತ ಅನುಭವ ಇದೆ ಅವರಿಗೆ. ಹಾಗಾಗಿ ಪ್ರಾಯಶಃ ಆ ಉದ್ದೇಶದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿರ್ಬೋದು. ಅವ್ರಿಗೆ ಶುಭವಾಗ್ಲಿ. ಎಲ್ಲ ದೊಡ್ಡ ಅನುಭವ ಅವರಿಗೆ ಇದೆ ಅಂತೇಳಿ ನಾನಾದ್ರೂ ಭಾವಿಸ್ತೀನಿ. ಆಮೇಲೆ ಸರ್, ಈಗ ತಾವು ಕಾಂಗ್ರೆಸ್ನಲ್ಲಿ ತಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಇಲ್ಲಿವರೆಗೂ AICCಗೆ ಹಾಗೂ KPCCಗೆ ಲಕ್ಷಕ್ಕೂ ಹೆಚ್ಚಿಗೆ ಇಮೇಲ್ಗಳ ಮುಖಾಂತರ ಅಥವಾ ಒಂದು ಪತ್ರದ ಮುಖೇನ ಈಗ ತಲುಪಿದವಲ್ಲ ಮಾಹಿತಿಗಳು, ಅದೇ ಸಾಕ್ಷಿ ಗುಡ್ಡೆ. ಅದಕ್ಕಿಂತ ಇನ್ನೇನ್ ಬೇಕು? ಅವರೆಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ಅದರಲ್ಲಿ ಹೆಣ್ಣು ಮಕ್ಕಳುಗಳು 4 ಲೈನ್ ಪತ್ರ ಬರೆದಿದ್ದಾರೆ. ಸ್ಟೂಡೆಂಟ್ಸ್ಗಳು ಮೇಲ್ಗಳು ಕಳಿಸಿದ್ದಾರೆ, ನಮ್ಮ ಹೆಮ್ಮೆ ನಮ್ಮ ಹಾಲಪ್ಪ ಅಂತ. ಅದಕ್ಕಿಂತ ಇನ್ನೇನ್ ಬೇಕು ನಮಗೆ?
ಆ ಫಲ ಮುಂದೆ ನನಗೆ ಸಿಗ್ಬೋದು ಅಂತೇಳಿ ಇನ್ನ ಸ್ವಲ್ಪ ಪಕ್ವತೆ ಬರಬೇಕು ಅಂತೇಳಿ ಆದ್ರೂ ಪಕ್ಷ ತೀರ್ಮಾನ ಮಾಡಿರ್ಬೋದು ಅಂತೇಳಿ ನಾನಾದ್ರೂ ಅದನ್ನ ಭಾವಿಸ್ತೀನಿ. ಸರ್, ಈಗ ಮುದ್ದನ್ಮೇಗೌಡರು ಈ ಹಿಂದೆ ಕಾಂಗ್ರೆಸ್ನಲ್ಲಿ ಲೋಕಸಭೆನಲ್ಲಿ ಅಭ್ಯರ್ಥಿಯಾಗಿ ಗೆದ್ದಿದ್ರು. ಸಾಕಷ್ಟು ಕಾಂಗ್ರೆಸ್ ಅಲ್ಲಿ ಕೂಡ ಅವ್ರ ಹೆಸರು. ನಾನು ಅದನ್ನೇ ಹೇಳಿದ್ನಲ್ಲ, ಅವ್ರಿಗೆ ಅನುಭವ ಇದೆ ಅಂತೇಳಿ, ಆಲ್ರೌಂಡರ್ ಅಂತ ಅದಕ್ಕೆ ಹೇಳಿದ್ ನಾನು. ಅದು ಹಿಂದೆ ಒಂದು ಪಕ್ಷದಲ್ಲಿ ಇದ್ರು, ಆಮೇಲೆ ಒಂದು ಪಕ್ಷ, ಈಗ ನಮ್ಮ ಪಕ್ಷ. ಹೀಗಾಗಿ ಅವ್ರಿಗೆ ಎಲ್ಲ ಅನುಭವದ ಸಾರನ ಈಗ ನಾವು ಚುನಾವಣೆಗೆ ಅಲ್ಲ, ಕಾಂಗ್ರೆಸ್ ನಲ್ಲಿ ಯಾರು ಒಳ್ಳೆ ಲೀಡರ್ಗಳು ಇರ್ಲಿಲ್ವಾ ನಿಮ್ ಪರವಾಗಿ? ಈ ಒಬ್ರುನು ಕುಣಿಗಲ್ ಶಾಸಕರಾದ ರಂಗನಾಥ್ ಅವರು, ಚಿಕ್ಕನಾಗಳ್ಳಿ ಕಿರಣ್ ಕುಮಾರ್ ಅವರು, ತಿಪ್ಟೂರ್ನ ಷಡಾಕ್ಷರಿ ಅವರು, ತುರುವೇಕೆರೆ ಕಾಂತರಾಜು ಅವರು, ಇಲ್ಲಿ ಗ್ರಾಮಾಂತರ ಹಾಗೂ ನಗರದ ಇಬ್ರು ಅಭ್ಯರ್ಥಿಗಳು, ಗೌರಿ ಶಂಕರ್ ಶಾಸಕರು, ಮಾಜಿ ಶಾಸಕರು, ಲಿಂಗಪ್ಪ ಅವರು, ಗಂಗನ್ಮಯ್ಯನವರು, ಲಕ್ಕಪ್ಪ, ಪ್ರತಿಯೊಬ್ರು ನನ್ನ ಪರ ಮಾತಾಡಿದ್ರಲ್ಲ, ಸಾಕದಕ್ಕೆ ನಾನು ಕೃತಜ್ಞ. ಅದಕ್ಕೆ ಹಾಲಪ್ಪ ಸಮರ್ಥ ಅಭ್ಯರ್ಥಿ, ದಕ್ಷತೆ ಇದೆ, ಅರ್ಹತೆ ಇದೆ ಅಂತ ಹೇಳಿದಾರಲ್ಲ, ಅದಕ್ಕೆ ನಾನು ಋಣಿನ. ಇಲ್ಲ, ಈಗ ಡೆಲ್ಲಿಗೆ ಬರ್ಲಿಕ್ಕೆ ಈಗ ಹೇಳಿದ್ದಾರೆ. ಇವತ್ತು ರಾತ್ರಿ ಮಾನ್ಯ ಸುರ್ಜಿವಾಲ ಅವರು, ರಣದೀಪ್ ಸಿಂಗ್ ಸುರ್ಜಿವಾಲ ಅವರು ಹಾಗೂ KC ವೇಣುಗೋಪಾಲ್ ಅವರು, ನೋಡೋಣ ಅವ್ರು ಏನು ಹೇಳ್ತಾರೆ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಮಾರ್ಗದರ್ಶಕರು ಡಾಕ್ಟರ್ G ಪರಮೇಶ್ವರ್ ಅವರು ಯಾವ ತರ ನಿರ್ದೇಶನ ಕೊಡ್ತಾರೆ, ಹಾಗೆ ನಮ್ಮ ಜಿಲ್ಲೆಯ ಮುಖಂಡರಾದಂಥ ಮಾನ್ಯ KN ರಾಜಣ್ಣ ಸಾಹೇಬರು ಅವರೆಲ್ಲ ಯಾವ ತರ ತೀರ್ಮಾನ ತಗೊಳ್ತಾರೆ. ಅದರ ನಂತರ ನಾನು ನಮ್ಮ ಯಾರು ಆಪ್ತರಿದ್ದಾರೆ, ನನಗೂ ಸಹಪಾಠಿಗಳು ಯಾರಿದ್ದಾರೆ, ಅವ್ರ ಜೊತೆ ಯೋಚನೆ ಮಾಡೋಣ. ಸರ್, ಈಗ ಮುದ್ದನ್ಮೇಗೌಡರು ಮತ್ತೆ ಪಕ್ಷನ ಬಿಡೋದಿಲ್ಲ ಅನ್ನೋದು ಏನಾದ್ರು ಗ್ಯಾರಂಟಿ? ಜನ ಇದ್ದಾರೆ, ಮತದಾರರು ಇದ್ದಾರೆ, ಅವರೊಂದು ತೀರ್ಮಾನಗಳು ತಗೊಳ್ತಾರೆ. ಆದ್ರೂ ಪ್ರಸ್ತಾಪ ಆಗಿದೆ ಇವಾಗ, ಆದ್ರೆ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲ, ಅದನ್ನ ತೀರ್ಮಾನ ತಗೊಳ್ಳಿ. ಹೇಗೂ ಸರ್ವೆ ರಿಪೋರ್ಟ್ ಮಾಡಿದ್ದಾರೆ, ಒಂದು AICC ಇಂದ ಮಾಡಿದ್ದಾರೆ, KPCC ಇಂದ ಮಾಡಿದ್ದಾರೆ, ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ಗಳೆಲ್ಲ ಬಂದಿದ್ದಾವೆ. ಅದ್ರ ಮುಖೇನ ಏನಾದರೂ ಒಂದು ಗಟ್ಟಿ ತೀರ್ಮಾನ ತಗೊಂಡ್ರೆ ಪಕ್ಷ ಮುಂದೆ ಅದ್ರದ್ದು ನಡೆ ಏನಾಗ್ತದೆ ಅಂತ ಗೊತ್ತಾಗ್ತದೆ.